ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಬಹಳ ದಿನಗಳ ನಂತರ ನನ್ನ ಚಾನೆಲ್ ನಲ್ಲಿ ಒಂದು ಟ್ರಾವೆಲ್ ವ್ಲಾಗ್ ಅನ್ನ ಪೋಸ್ಟ್ ಮಾಡ್ತಾ ಇದ್ವಿ. ಹೌದು, ತುಂಬಾ ದಿನಗಳ ನಂತರ ನಾವು ಚಿಕ್ಕಮಗಳೂರು ಟ್ರಾವೆಲ್ ಮಾಡಿದ್ವಿ. ಸೊ ಅದಕ್ಕೋಸ್ಕರ ಇವತ್ತಿನ ವ್ಲಾಗ್ ಒಂದು ಟ್ರಾವೆಲ್ ವ್ಲಾಗ್. ಸೊ ಬೆಂಗಳೂರಿನಿಂದ ಚಿಕ್ಕಮಗಳೂರು ಹೊರಡ್ಬೇಕಾದ್ರೆ ನಮ್ಮ ಪ್ಲಾನ್ ಪ್ರಕಾರ ಮೊದಲಿಗೆ ನಾವು ಬೇಲೂರು ಮತ್ತೆ ಹಳೇಬೀಡು ದೇವಸ್ಥಾನಗಳನ್ನ ನೋಡ್ಬಿಟ್ಟು ನಂತರ ಟುವರ್ಡ್ಸ್ ಚಿಕ್ಕಮಗಳೂರು ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದು. ಹಾಗೆ ನಾವು ಹೋದ್ವಿ ಸಹ. ಆದ್ರೆ ಆ ದಿನ ಬೇಲೂರಿನಲ್ಲಿ ಯಾವ್ದೋ ಜಾತ್ರೆ ನಡೀತಾ ಇದ್ದಿತ್ತು. ಹಾಗೆ ಸಿಕ್ಕಾಪಟ್ಟೆ ರಶ್ ಇತ್ತು, ಒಂದು ಕಾಲಿಡಕ್ಕೂ ಜಾಗ ಇಲ್ಲ ಅನ್ಬೋದು. ಸೊ ಅದಕ್ಕೋಸ್ಕರ ನಾವು ಬೇಲೂರನ್ನ ಸ್ಕಿಪ್ ಮಾಡ್ಬಿಟ್ಟು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೊರಟಿದೀವಿ. ಹಾಯ್ ನಮಸ್ಕಾರ. ನಾವೀಗ ಯಗಚಿ ಡ್ಯಾಮ್ ಹತ್ರ ಇದ್ದೀವಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಎಂಟ್ರೆನ್ಸ್. ಸೊ ನಾವು ಆ್ಯಕ್ಚುಲಿ ಬೇಲೂರಿಗೆ ಹೋಗಿ ಅಲ್ಲಿಂದ ಯಗಚಿ ಡ್ಯಾಮ್ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಬೇಲೂರಿಗೆ ಹೋಗೋಕ್ಕಾಗಿಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ರಶ್ಶು, ಅದಕ್ಕೆ ಬಿಟ್ಟಿದ್ದೀವಿ. ಸೊ ಈಗ ಯಗಚಿ ಡ್ಯಾಮ್ಗೆ ಹೋಗ್ತಾ ಇದ್ದೀವಿ. ಬನ್ನಿ, ಒಳಗಡೆ ಏನಿದೆ ಅಂತ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಹಿಂದೆ ಕಾಣಿಸ್ತಿದೆಯಲ್ಲ, ಇದೇ ಯಗಚಿ ಡ್ಯಾಮ್. ಸೊ ಇಲ್ಲಿ ಬೋಟಿಂಗು ಅದು ಎಲ್ಲ ನಡೆಯುತ್ತಂತೆ. ಬನ್ನಿ ಹೀಗೆ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಸೊ ಯಗಚಿ ಡ್ಯಾಮು ಆ ಕಡೆ ಒಂದು ಜಾಗ ಇದೆ, ಹಾಗೆ ಈ ಕಡೆ ಒಂದು ಜಾಗ ಇದೆ. ಸೊ ಇಲ್ಲಿ ಹೀಗೆ ನಡ್ಕೊಂಡು ಹೋದರೆ ಈ ಥರ ವ್ಯೂ ಕಾಣಿಸುತ್ತೆ. ನೋಡಿ, ಈ ಥರ ಸಾಕಷ್ಟು ಬಾಳೆ ಮರ ಎಲ್ಲ ಕಾಣಿಸ್ತಾ ಇದೆ. ಹಾಗೆ ಇಲ್ಲೊಂದು ಪಾತ್ವೆ ಇದೆ, ಹೀಗೆ ನಡ್ಕೊಂಡು ಹೋಗ್ಬೋದು. ಇವತ್ತು ಆ್ಯಕ್ಚುಲಿ ವೆದರ್ ತುಂಬ ಚೆನ್ನಾಗಿದೆ. ಸೊ ಆರಾಮಾಗಿ ಹೋಗಿ ಬರ್ತಾ ಇದ್ದೀವಿ. ಆ್ಯಕ್ಚುಲಿ ಇಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂಡ್ರೆ ನೀರಿನ ಒಂದು ಸೌಂಡ್ ಕೇಳಿಸ್ತಾ ಇದೆ. ನೋಡಿ, ಅಲ್ಲಿ ಒಂದು ಕೆನಾಲ್ ಥರ ಇದೆ, ನೀರು ಹರಿತಾ ಇದೆ. ಸೊ ಸೌಂಡ್ ಕೇಳಿಸ್ತಾ ಇದೆ, ತುಂಬ ಫ್ರೆಶ್ ಅನ್ನಿಸ್ತಾ ಇದೆ. ಯಾಕಂದರೆ ಬರೀ ಟ್ರಾಫಿಕ್ ಸೌಂಡ್ ಕೇಳಿ ಕೇಳಿ ಈ ಥರ ಒಂದು ನೀರಿನ ಸೌಂಡ್ ಕೇಳೋದು ತುಂಬ ರಿಫ್ರೆಶಿಂಗ್ ಅನ್ನಿಸ್ತಾ ಇದೆ. ಸೊ ನನ್ನ ಮಗಳು ಹಸ್ಬೆಂಡ್ ಅಲ್ಲಿ ಹೋಗ್ತಾ ಇದ್ದಾರೆ. ಸೊ ಬನ್ನಿ, ಹೋಗ್ತಾ ಮಾತಾಡ್ತೀನಿ. ನೋಡಿ, ಅಲ್ಲೊಂದು ಹಲಸಿನಕಾಯಿ ಆಗಿದೆ. ಸೊ ಇಲ್ಲಿ ನೋಡಿ, ಈ ಥರ ವಿಶಾಲ ಒಂದು ಪ್ಲೇಸ್ ಇದೆ. ಇಲ್ಲೆಲ್ಲ ಯಗಚಿ ಡ್ಯಾಮ್ ನೋಡಿ ಮುಗಿಸಿದ ನಂತರ ನಾವು ಎಲ್ಲರ ಹೊಟ್ಟೆಗಳು ಸಹ ತಾಳ ಹಾಕ್ತಾ ಇದ್ದಿತ್ತು, ಸಖತ್ ಹಸುವಾಗ್ತಾ ಇತ್ತು. ಸೊ ಬೆಂಗಳೂರಿಂದ ಬರ್ತಾ ಆನ್ ದ ವೇ ಒಂದು ರೆಸ್ಟೋರೆಂಟ್ ಅಲ್ಲಿ ನಾವೆಲ್ಲರೂ ಹೊಟ್ಟೆ ತುಂಬಾ ತಿಂಡಿ ತಿಂತಿದ್ರು ಸಹ ನಮ್ಗೆ ಟ್ರಾವೆಲ್ ಅಂದ್ಮೇಲೆ ಸ್ವಲ್ಪ ಹಸಿವು ಜಾಸ್ತಿನೇ ಇರುತ್ತೆ. ನಿಮ್ಗೂ ಕೂಡ ಹಾಗೇನಾ ಅಂತ ಖಂಡಿತ ತಿಳಿಸಿ. ಸೊ ನಾವು ಅಲ್ಲಿ ರೆಸ್ಟೋರೆಂಟ್ ಅಲ್ಲಿ ಕೂತ್ಕೊಂಡು ನಿಯರೆಸ್ಟ್ ಅಟ್ರಾಕ್ಷನ್ಸ್ ಅಂತ ಹುಡುಕಿದಾಗ ನಮ್ಗೆ ಅಯ್ಯನ ಕೆರೆ ಅಂತ ಕಾಣಿಸ್ತು. ಸೊ ಫೋಟೋಸ್ ಎಲ್ಲ ತುಂಬಾ ಅಟ್ರಾಕ್ಟಿವ್ ಆಗಿತ್ತು. ಸೊ ಹೋಗಿ ನೋಡೋಣ ಅಂತ ಹೊರಟಿದೀವಿ ಆ ಕಡೆಗೆ. ಈ ಜಾಗದಲ್ಲಿ ನಾವೆಲ್ಲರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಸ್ಪೆಷಲಿ ನಮ್ಮ ಮಕ್ಕಳು ನೀರಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿ ಎಂಜಾಯ್ ಮಾಡಿದ್ರು. ಇಲ್ಲಿ ಒಂದ್ ವಿಷಯ ನಾನು ಗಮನಿಸಿದ್ದೇನು ಅಂದ್ರೆ, ಸೇಫ್ಟಿಗೆ ಇಲ್ಲಿ ಅಷ್ಟಾಗಿ ಯಾವುದೇ ಕ್ರಮಗಳನ್ನ ಕೈಗೊಂಡಿಲ್ಲ. ಸೊ ಇಲ್ಲಿ ನಿಮ್ಗೆ ಒಂದು ಗೋಡೆ ತರ ಕಾಣಿಸ್ತಿದೆಯಲ್ಲ, ಈ ಗೋಡೆಯಿಂದ ಕೆಳಗೆ ಹೋದ್ರೇನೆ ಅಂದ್ರೆ ಕೆರೆ ಇರೋದು. ಸೊ ಯಾರಾದ್ರೂ ಹಿಂಗೆ ಗೊತ್ತಾಗದೆ ಎಸ್ಪೆಷಲಿ ಮಕ್ಕಳನ್ನ ಹಿಡ್ಕೊಂಡು ಬಂದ್ರೆ ತುಂಬಾನೇ ಕೇರ್ಫುಲ್ ಆಗಿ ಹೋಗ್ಬೇಕು. ಯಾಕಂದ್ರೆ ಇಲ್ಲಿ ಹಾಗೆ ನಡೀತಾ ಸ್ಲಿಪ್ ಆಗಿ ಬೀಳೋ ಸಾಧ್ಯತೆಗಳು, ಆಕ್ಸಿಡೆಂಟ್ಸ್ ಆಗೋ ಸಾಧ್ಯತೆಗಳು ತುಂಬಾ ಇದೆ. ಸೊ ಅದೊಂದು ವಿಷಯದ ಬಗ್ಗೆ ನೀವುಗಳು ಸಹ ತುಂಬಾ ಗಮನದಲ್ಲಿ ಇಟ್ಕೊಳ್ಳಿ. ಇಲ್ಲಿ ನೋಡಿ, ನಾವು ಎಲ್ಲಿ ಬಂದಿದ್ದೀವಿ?
ಅಯ್ಯನ ಕೆರೆ ಲೇಕಿಗೆ ಬಂದಿದೀವಿ. ಈ ಕೆರೆಗೆ ಬಂದು ಎಷ್ಟು ಖುಷಿ ಆಗ್ಬಿಟ್ಟಿದೆ ಅಂದ್ರೆ ಯಾವ ಪ್ಲೇಸ್ ಅನ್ನೋದೇ ಮರ್ತೋಗಿದೆ. ಸೊ ನೋಡಿ ಇಲ್ಲಿ ಆಟ ಆಡಿ ಅಂತ ಹೊರಗೆ ಬಂದಿದೀವಿ. ಸಾಕಷ್ಟು ನೀರು ಹರಿತಾ ಇದೆ ಇಲ್ಲಿ, ಮತ್ತೆ ನೀರು ಕ್ಲೀನ್ ಆಗಿ ಕೂಡ ಇದೆ ನೋಡಿ. ಇಲ್ಲೆಲ್ಲ ಒಂದು 360 ಡಿಗ್ರಿ ವ್ಯೂ. ಸೊ ಅಯ್ಯನಕೆರೆಯಿಂದ ಹೊರಟು ನಾವು ವಾಪಸ್ ಬಂದು ನಮ್ಮ ಹೋಟೆಲ್ ಅನ್ನ ಚೆಕ್ ಇನ್ ಮಾಡಿದ್ವಿ. ಅಷ್ಟೊತ್ತಿಗಾಗ್ಲೇ 7:30 ಆಗ್ಬಿಟ್ಟಿತ್ತು. ಸೊ ಬಂದು ಎಲ್ಲರೂ ಫ್ರೆಶ್ ಅಪ್ ಆಗಿ ಹತ್ರದಲ್ಲಿರೋ ಒಂದು ಹೋಟೆಲ್ಗೆ ಊಟಕ್ಕೆ ಹೋಗಿ ಈ ದಿನವನ್ನ ಚೆನ್ನಾಗಿ ಮುಗಿಸಿದ್ವಿ. ಸೊ ಇದು ನಮ್ಮ ಹೋಟೆಲಿನ ಒಂದು ಸ್ಮಾಲ್ ಟೂರ್ ಕೊಟ್ಟಿದ್ದೀನಿ. ಇದನ್ನ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡ್ತಿರೋದು. ಆ ದಿನ ಸಾಕಷ್ಟು ಸುಸ್ತಾಗಿರೋದ್ರಿಂದ ಯಾವುದೇ ವಿಡಿಯೋವನ್ನು ಕೂಡ ಮಾಡಿರ್ಲಿಲ್ಲ. ಇದೊಂದು ಡೀಸೆಂಟ್ ಹೋಟೆಲ್ ಇತ್ತು. ಜಸ್ಟ್ ಒಂದು 2 ಡೇಸ್ ಸ್ಟೇಗೆ 2 ನೈಟ್ ಸ್ಟೇಗೆ ಅಷ್ಟೇ ನಾವು ಮಾಡ್ಕೊಂಡಿರೋದು. ಹೆಚ್ಚಿಗೆ ಟೈಮ್ ಸ್ಪೆಂಡ್ ಮಾಡದೇ ಇರೋ ಕಾರಣ ನಾವು ಯಾವುದೇ ರೆಸಾರ್ಟ್ ಅನ್ನೆಲ್ಲ ಹುಡ್ಕಕ್ ಹೋಗ್ಲೇ ಇಲ್ಲ. ಬಟ್ ಖಂಡಿತ ನೆಕ್ಸ್ಟ್ ಟೈಮ್ ನಾವು ರೆಸಾರ್ಟ್ ಅಲ್ಲೇ ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂದ್ರೆ ಒಂದು ಒಳ್ಳೆ ರೆಸಾರ್ಟ್ ಅನ್ನ ಬುಕ್ ಮಾಡಿ ಮತ್ತೊಮ್ಮೆ ಚಿಕ್ಕಮಗಳೂರು ಹೋಗ್ಬೇಕು ಅಂತ ತುಂಬಾ ಆಸೆ ಇದೆ. ನೋಡೋಣ. ನಾವು ಸಿಟಿಯಲ್ಲಿ ಒಂಥರ ಸ್ಟ್ರೆಸ್ ಅಲ್ಲಿ ಬದುಕ್ತಾ ಇರ್ತೀವಿ. ಅಂದ್ರೆ ಎಷ್ಟೇ ಟೆನ್ಷನ್ ಫ್ರೀ ಆಗಿ ಬದುಕ್ತೀನಿ ಅಂದ್ರೆ ಏನಾದ್ರೂ ಒಂದು ಸ್ಟ್ರೆಸ್, ವರ್ಕ್ ಸ್ಟ್ರೆಸ್ ಅದು ಇದ್ದೇ ಇರುತ್ತೆ. ಸೊ ಅಪರೂಪಕ್ಕೊಮ್ಮೆ ಈ ತರ ಟ್ರಾವೆಲ್ ಮಾಡೋದ್ರಿಂದ ಒಂಥರ ಡಿಸ್ಟ್ರೆಸ್ ಆಗಿ ಸಾಕಷ್ಟು ನಮ್ಮಲ್ಲಿ ಎನರ್ಜಿ ತುಂಬಿಕೊಳ್ಳುತ್ತೆ, ಹಾಗೆ ಒಂದು ಹೊಸ ಉತ್ಸಾಹ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಖಂಡಿತ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೊಂದು ಹೊಸ ವಿಡಿಯೋ ಬರೋದಿದೆ. ಸೆಕೆಂಡ್ ಡೇ ನಾವ್ ಎಲ್ಲೆಲ್ಲಿ ಹೋದ್ವಿ, ಏನೆಲ್ಲ ಮಾಡಿದ್ವಿ ಅನ್ನೋದು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಬರುತ್ತೆ. ಖಂಡಿತ ವೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್, ಬಾಯ್.